ನಾನು ನಿಮ್ಮ ಚೇತನ್ ಬ್ರೋ ಕಲ್ಪತರು ನಾಡಿನ ಚೇತನ್ ಬ್ರೋ ಮಾತಾಡ್ತಾ ಇದ್ದೀನಿ. ಬನ್ನಿ, ಇವತ್ತು ಒಂದು ರೆಡಿ ಕಾಂಪೌಂಡ್ ಹಾಕಿದರೆ ಅದಕ್ಕೆ ಪೇಂಟ್ ಮಾಡೋಣ ಅಂತ ಬಂದಿದ್ದೀವಿ. ಬನ್ನಿ, ಎಷ್ಟು ನೀಟ್ ಖರಾಬ್ ಆಗಿದೆ ಅಂತ ತೋರಿಸ್ತೀವಿ ನೋಡಿ ಫ್ರೆಂಡ್ಸ್. ಎಲ್ಲ ಮಣ್ಣು ತುಂಬಿಕೊಂಡು ಈ ಥರ ಎಲ್ಲ ಮಣ್ಣು ಹಾಕಿರೋದ್ರಿಂದ ಫುಲ್ ಖರಾಬ್ ಆಗಿದೆ. ಇದನ್ನೆಲ್ಲ ಪೇಂಟ್ ಯಾವ ಥರ ಮಾಡಬೇಕು, ಇದನ್ನ ಏನಕ್ಕೆ ಪೇಂಟ್ ಮಾಡಬೇಕಂತಲೂ ಹೇಳ್ತೀನಿ ಬನ್ನಿ ಈ ವಿಡಿಯೋದಲ್ಲಿ ನೋಡಿ ಫ್ರೆಂಡ್ಸ್. ಎಲ್ಲ ಫುಲ್ ಮಣ್ಣು ಕಟ್ಕೊಂಡು ಫುಲ್ಲು ಗಲೀಜಾಗಿದೆ. ಈ ಗಲೀಜನ್ನೆಲ್ಲ ಏನು ಮಾಡಬೇಕಪ್ಪ ಅಂದರೆ ನೋಡಿ, ಈ ಗಲೀಜೆಲ್ಲ ಹೋಗೋವರೆಗೂ ನೀಟಾಗಿ ವಾಶ್ ಮಾಡಬೇಕು ಫ್ರೆಂಡ್ಸ್. ಇದನ್ನ ನೀಟಾಗಿ ಉಜ್ಜಿ ಬ್ರಷಲ್ಲಿ ತೊಳೆದ್ರೆ ಮಾತ್ರ ನೀಟಾಗಿರುತ್ತೆ. ಇಲ್ಲಾಂದರೆ ಪೇಂಟ್ ನಾವು ಎಷ್ಟೇ ಮಾಡಿದ್ರೂ ಇದ್ರ ಮೇಲೆ ಕುತ್ಕೊಳಲ್ಲ ನೋಡಿ. ಇದೆಲ್ಲ ಎಷ್ಟು ಕೆಂಪಗಿರೋದೆಲ್ಲ ಹೋಗಬೇಕು ಫ್ರೆಂಡ್ಸ್. ಅಲ್ಲಿವರೆಗೂ ಉಜ್ಜಿ ನೀಟಾಗಿ ತೊಳಿಬೇಕು ನೋಡಿ. ನೀರು ಹಾಕೋದ್ರೆ ಈಗ ಹೆಂಗೆ ಹೋಗ್ತಾಯಿದೆ ಎಲ್ಲ ಗಲೀಜು. ಈ ಥರ ಇದ್ದರೆ ಪೇಂಟ್ ಎಲ್ಲ ಕುತ್ಕೊಳಲ್ಲ ಫ್ರೆಂಡ್ಸ್ ನೋಡಿ. ಈ ಥರ ಬ್ರಷಲ್ಲಿ ಉಜ್ಜಬೇಕು, ಬಟ್ಟೆ ಬ್ರಷ್ ತೊಗೊಬೇಕು ಫ್ರೆಂಡ್ಸ್. ಈ ಕೆಂಪದು ಇರೋದೆಲ್ಲ ಹೋಗಬೇಕು ಅಂದರೆ ಬಟ್ಟೆ ಬ್ರಷ್ ತೊಗೊಂಡು ನೀಟಾಗಿ ಉಜ್ಜಬೇಕು ನೋಡಿ. ಈ ಥರ ಮಣ್ಣೆಲ್ಲ ಕುತ್ಕೊಳಕ್ಕೆ ಬಿಟ್ಟರೆ ಬೇಗ ಕಾಂಪೌಂಡ್ ಹಾಳಾಗ್ಬಿಡುತ್ತೆ ಫ್ರೆಂಡ್ಸ್. ಮಣ್ಣೆಲ್ಲ ಕುತ್ಕೊಳಕ್ಕೆ ಬಿಡಬಾರ್ದು ನೋಡಿ. ಫಸ್ಟ್ ಇದು ಬೇಸ್ಮೆಂಟ್ ಮಾಡ್ಕೊಂಡು ಅದ್ರ ಮೇಲೆ ಹಾಕಿದರೆ ಆದ್ರೂ ಸಹ ಇದು ಮಣ್ಣು ತುಂಬ ಇದಾಗಿದೆ ನೋಡಿ. ಕ್ಲೀನ್ ಈ ಥರ ನೀರು ಹಾಕೊಂಡು ಎಲ್ಲ ಉಜ್ಕೊಂಡು ನೋಡಿ. ಈ ಕೆಂಪಗಿರೋದೆಲ್ಲ ಇದು ಉಜ್ಜಿರೋದು ಫ್ರೆಂಡ್ಸ್ ನೋಡಿ. ಉಜ್ಜಿರೋದೆಲ್ಲ ಎಷ್ಟು ನೀಟಾಗಿದೆ. ಒಂದು ಸ್ವಲ್ಪ ಇರುತ್ತೆ, ಅದನ್ನೆಲ್ಲ ಏನೂ ಮಾಡೋಕ್ಕಾಗಲ್ಲ. ಈ ಥರ ಎಲ್ಲ ಉಜ್ಜಬೇಕು ನೀಟಾಗೆಲ್ಲ ಉಜ್ಜಿದ್ರೆ ಮಾತ್ರ ನೋಡಿ ಫ್ರೆಂಡ್ಸ್. ಇದು ಸೆಕೆಂಡ್ ಸರಿ, ಎರಡನೇ ಸಲ ಉಜ್ತಾ ಇರೋದು ನೋಡಿ. ಎಲ್ಲ ವೈಟಿಗಿರೋದೆಲ್ಲ ನೀಟಾಗಿ ಕೆಂಪಗಾಗಿರೋದೆಲ್ಲ ಹೋಗಬೇಕು ನೋಡಿ ಫ್ರೆಂಡ್ಸ್. ಇಷ್ಟು ಕೆಂಪಗಿರೋದೆಲ್ಲ ಎಷ್ಟು ನೀಟಾಗಿ ಹೋಗ್ತಾಯಿದೆ ನೋಡಿ. ಈ ಥರ ಉಜ್ಜಿದ್ರೆ ನೋಡಿ, ನೀರು ಹಾಕೊಂಡು ಉಜ್ಜಬೇಕು, ಇಲ್ಲಾಂದರೆ ಇದು ಹೋಗಲ್ಲ. ಇದೇನಾದರೂ ಇದ್ರೇ ಸುಮ್ಮನೆ ಮಾಡಿದ್ರೂ ವೇಸ್ಟ್ ಪೇಂಟು. ಇದ್ರ ಮೇಲೆ ಕುತ್ಕೊಂಡಿದ್ದೆಲ್ಲ ಆಮೇಲೆ ಎದ್ದೋಗ್ಬಿಡುತ್ತೆ ಫ್ರೆಂಡ್ಸ್. ತುಂಬ ವರ್ಷ ಬಾಳಿಕೆ ಬರೋಲ್ಲ. ಯಾಕೆಂತಂದರೆ ಈ ರೆಡಿ ಕಾಂಪೌಂಡಿಗೆಲ್ಲ ಜಾಸ್ತಿ ಏನು ಇದನ್ನು ಯೂಸ್ ಮಾಡಿರಲ್ವಲ್ಲ, ಹಂಗಾಗಿ ಪೇಂಟ್ ಮಾಡಿಸ್ತಾ ಇದ್ದರೆ ತುಂಬ ವರ್ಷ ಬಾಳಿಕೆನೂ ಬರುತ್ತೆ, ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ. ಇವತ್ತು ರೆಡಿ ಕಾಂಪೌಂಡ್ನ ಯಾವ ಥರ ಪೇಂಟ್ ಮಾಡಿ ನೆಕ್ಸ್ಟ್ ಇದೆಲ್ಲ ಕ್ಲೀನ್ ಆದಮೇಲೆ ನಿಮಗೆ ಪೇಂಟ್ ಯಾವ ಥರ ಮಾಡೋದಂತ ತೋರಿಸ್ತೀನಿ.